ಇವತ್ತೇನವ ತಿಂಡಿ? ಅದೇನೋ ಗ್ರೇವಿ ನಂಗೆ ಗೊತ್ತಿಲ್ಲ. ಗ್ರೇವಿ ಚಪಾತಿ. ಅದೇನೋ ಗೊತ್ತಿಲ್ಲ. ಚಿಕನ್ ಗ್ರೇವಿ ಅಂದರೆ ಏನು? ಅದೇ ನೀವು ವಿಚಿತ್ರವಾಗಿ ಮಾಡಿದ್ದೆ ಅಂದ್ರೆ ಚೆನ್ನಾಗಿತ್ತು. ಆದರೆ ಕಾಂಬಿನೇಷನ್ ಚೆನ್ನಾಯ್ತಾ? ಇಷ್ಟ ಆಯ್ತಾ? ಮತ್ತೆ ಹೇಗಿದೆ ನಿಮ್ಮ ಮೂಡು? ಅಟೆಂಡ್ ಮಾಡ್ಬೇಕೀಗ ಹೋಗ್ಬಿಟ್ಟು. ಇವತ್ತು ಸಂಡೇ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದಾಳೆ. ನಾಳೆ ಒಂದು ಎಕ್ಸಾಮ್ ಐತೆ. ಇವತ್ತು ಆನ್ಲೈನ್ ಎಕ್ಸಾಮು, ನಾಳೆನೂ ಆನ್ಲೈನ್ ಎಕ್ಸಾಮು. ಇಲ್ಲ, ನಾಳೆ ಆಫ್ಲೈನ್ ಕಾಲೇಜ್. ಆಫ್ಲೈನಾ? ಎಷ್ಟೊತ್ತಿಗೆ ಮುಗಿಯುತ್ತೆ? 11:30 ಮುಗಿಯುತ್ತಾ? ಮತ್ತು ನಾನು ಎಕ್ಸಾಮ್ ಫೀಲಿಂಗ್ಸ್ ಮಾತ್ರ ಹೇಳ್ತಾ ಇಲ್ಲ, ನಮಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಒಂಟಿಯಾಗಿ ಹಕ್ಕಿ ಥರ ಹೋಗ್ತಿರಲ್ಲ, ನಾವು ಬೇಡ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀರಲ್ಲ. ನನ್ನ ಮಗಳಿಗೆ ಜಾಬ್ ಆಗಿದೆ ಅಲ್ವಾ? ಅವಳೀಗ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾಳೆ. ನಾಳೆ ಕರ್ಕೊಂಡು ಹೋಗ್ಬೇಕು. ಇವತ್ತು ಸಂಡೇ, ಇವತ್ತು ಆನ್ಲೈನಲ್ಲಿ ಎಕ್ಸಾಮು, ನಾಳೆ ಆಫ್ಲೈನಲ್ಲೇನೋ ಎಕ್ಸಾಮ್ ಐತಂತೆ. ಮುಗಿಸ್ಕೊಂಡು ಬ್ಯಾಂಗ್ಳೂರು ಕರ್ಕೊಂಡೋಗಿ ಅವಳನ್ನ PG ಕರ್ಕೊಂಡೋಗಿ ಬಿಡಬೇಕು. ಇಷ್ಟು ದಿನ ಮನೇಲಿ ಓಡಾಡ್ಕೊಂಡಿದ್ಲು, ಅಡುಗೆ ಗಿಡ್ಗೆ ಎಲ್ಲ ಮಾಡೋದು, ಕೆಲಸಗಳು ಜವಾಬ್ದಾರಿಗಳೆಲ್ಲ ಹೊತ್ಕೊಂಡಿದ್ಲು ಅವಳುವೆ ದೊಡ್ಡ ಮಗಳಾಗಿ. ಇವಾಗ ಎಲ್ಲೋ ಒಂದು ಕಡೆ ಮೂಲೆಗೆ ಹೋಯ್ತೈತೆ. ದೊಡ್ಡ ಜವಾಬ್ದಾರಿನ ಈಗ ಸ್ವಲ್ಪ ದೊಡ್ಡದಾಗಿ ಅವಳ ಭವಿಷ್ಯದ ಬಗ್ಗೆ, ಅವಳ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೋಸ್ಕರ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ. ಬೇಜಾರಾಗಿದೆ. ನಾನು ತುಂಬಾ ಎಮೋಷನಲ್. ಏನು ಮಾಡೋದು? ಮಕ್ಕಳ ವಿಷಯದಲ್ಲಿ ಮಾತ್ರ ಎಮೋಷನಲ್ ಅಷ್ಟೇ. ನಾನು ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ ಒಂದು ಅರ್ಧ ಗಂಟೆ. ಬಾ. ಇವಾಗ ಬಟ್ಟೆ ವಾಷಿಂಗ್ ಮಿಷನ್ ಬಟ್ಟೆ ಹಾಕೋಳೆ. ಮಳೆ ಮೋಡ, ಸರಿಯಾಗಿ ಬಿಸಿಲಿಲ್ಲ ಇವತ್ತು. ಸಾಲದಕ್ಕೆ ಇವತ್ತು ಅವಳಿಗೆ ಇಷ್ಟವಾಗಿರೋ ಅಡುಗೆನೇ ಮಾಡೋಣ ಅಂತ ಚಿಕನ್ ತರಿಸಿರೋದು. ಬೆಳಗ್ಗೆನೇ ಚಿಕನ್ ತರಿಸಿ ಇದು ಗ್ರೇವಿ ಮಾಡಿ ಚಪಾತಿ ಮಾಡ್ಕೊಟ್ಟಿದ್ದೀನಿ. ಅವಳಿಗೆ ಇಷ್ಟವಾಗಿರೋ ಅಂಥ ಪೀಸೇ ತಗೊಂಬಂದವಳೆ. ನನ್ನ ಕುಳಮ್ಮನೆ ಹೋಗಿ ಚಿಕನ್ ತಗೊಂಬರೋದೀಗ. ಅವಳು ಚೆನ್ನಾಗಿ ತರ್ತಾಳೆ. ರೌಡಿ ಬೇಬಿ ನಮ್ಮ ಮನೆಗೆ. ಕುಳಮ್ಮ ರೌಡಿ ಬೇಬಿ ಅಲ್ವಾ? ಈಗ ನೀಟಾಗಿ ಹಾಕಿಸ್ಕೊಂಬರ್ತಾಳೆ. ಚೆನ್ನಾಗಿರೋದನ್ನ ಹಾಕ್ಕೊಡಿ ನೀವು ಅಂತ ಕಂಡೀಷನ್ ಕೇಳ್ತಾಳೆ. ಹೋಗಿ ಅಲ್ಲಿ ಹೋಗ್ಬಿಟ್ಟು ಹೇಳಿ, ಲಾಸ್ಟ್ ಟೈಮ್ ನೀವು ಚೆನ್ನಾಗಿ ಹಾಕಿರ್ಲಿಲ್ಲ, ಈ ಸತಿ ಚೆನ್ನಾಗಿ ಹಾಕ್ಕೊಡಿ, ಬರ್ನ್ ಮಾಡ್ಕೊಡಿ ಅಂತ ಅಂದೆ. ನೀವು 1 hour ಮುಂಚೆನೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಡಿ, ನಾನು ಚೆನ್ನಾಗಿರೋದು ಹಾಕ್ಕೊಡ್ತೀನಿ ಅಂತ. ನೋಡಿ, ಅವಳಿಗೆ ವಿಸಿಟಿಂಗ್ ಕಾರ್ಡ್ ಬೇರೆ ಕೊಟ್ಟು ಕಳ್ಸವ್ರೆ. ಈಗ 4 ಸರಿಯಿಂದ 5ನೇ ಸರಿಯಿಂದ ಅಲ್ವಾ ಅಪ್ಪಿ ನೀನೇ ತರ್ತಾ ಇರೋದು? 4 ಫಿಶ್ ಒಂದೊಂದ್ಸತಿ ಹೋಗಿ ಫಿಶ್ ತರ್ತಾಳೆ. ಅವಳನ್ನೇ ಫಿಶ್ಗೂ ಅವಳನ್ನೇ ಕಳ್ಸೋದು. ಫಿಶ್ನವ್ರನ್ನೂ ಅಲ್ಲಿ ಹೇಳಿದ್ದೀನಿ, ನನ್ನ ಮಗಳು ಬರ್ತಾಳೆ, ನನ್ನ ಮಗಳಿಗೆ ಚೆನ್ನಾಗಿರೋ ಪೀಸ್ಗಳು ಕೊಟ್ಟು ಕಳಿಸಿ ಅಂತ. ಅದನ್ನು ರೆಡಿನೇ ತರೋದು ಫಿಶ್ನ. ಯಾಕಂದರೆ ಅದು ದೊಡ್ಡ ದೊಡ್ಡ ಮೀನುಗಳು ತಿನ್ನೋದು ನಾವಿಬ್ಬರೇನೆ. ಹಾಗಾಗಿ ನಮ್ಮಿಬ್ಬರಿಗೆ ಒಂದು ಅರ್ಧ kg 3/4 kg, ಜಾಸ್ತಿ ಅಂದರೆ 1 kg ಅದನ್ನೇ ಇಟ್ಟು ಫ್ರೀಸರಲ್ಲಿ ಇಟ್ಟು ದಿನಕ್ಕೆ ಒಂದೊಂದು ನೆಂಚ್ಕೋತೀವಿ ಅಲ್ಲ ಅಪ್ಪಿ? ವಾರಗಳನ್ನ ಬಿಟ್ಟು. ನಮ್ಮ ಮಮ್ಮಿ ಮಾತ್ರ ಮಟನ್ ಅಂತಾರೆ ಅಷ್ಟೇ. ಆ ಮಟನ್ ಜಾಸ್ತಿ ತರಲ್ಲ. ನಮ್ಮ ಅಮ್ಮ ಮಟನ್ ಇಷ್ಟ, ನಮ್ಗೆ ಚಿಕನ್ ಇಷ್ಟ. ನನಗೆ ಮಟನ್ ಇಷ್ಟ, ಅವಕ್ಕೆಲ್ಲ ಚಿಕನ್ ಇಷ್ಟ. ಅದಕ್ಕೆ ಮಾಡೋಕ್ಕೆ ಬೇಜಾರು. ಇವತ್ತು ಕೈ ಮಾತಾಡೋಣ ಅಂತ ಅಂದ್ಕೊಂಡೆ ಅಪ್ಪಿ, ಮರ್ತೇ ಹೋಯ್ತು. ಚಿಕನ್ ತರಿಸ್ಬಿಟ್ಟೆ. ಏನು ಇಷ್ಟ ಅದು ಮಾಡ್ಕೊಡಿ. ನೋಡು, ಕಾಫಿ ಕುಡಿಯೋದೇ ಮರ್ತೋಗ್ಬಿಟ್ಟಿದ್ದೀನಿ. ಏನಾಯ್ತು ಸಂಡೆ ಆಯ್ತು. ಎಷ್ಟು ಪ್ಯಾಕೆಟ್ ತಂದಿದ್ದು ಗೊತ್ತಾ? ನನಗೆ ಇಷ್ಟ. ನೆನ್ನೆ 20 ಪ್ಯಾಕೆಟ್ಸ್ ತಂದಿರೋದ್ರಲ್ಲಿ ನೀನು ಹೆಚ್ಚು ಕಮ್ಮಿ 6-7 ಲೋಟ ಕಾಫಿ ಕುಡಿದವ್ರೆ. 6 ಲೋಟನ? 5 ಲೋಟ. 6-7 ಲೋಟ ಖಾಲಿ ಆಗುತ್ತಾ? ಇಷ್ಟ ಸುಮ್ಮೀರು. ಆಗಲಿ ಬಿಡು, ಚೆನ್ನಾಗಿರುತ್ತೆ ಕಾಫಿ. ಲಾಸ್ಟಲ್ಲಿ ಒಂಥರ ಕಹಿ ಥರ ಬರುತ್ತಲ್ಲ ಅಪ್ಪಿ, ಆ ಫ್ಲೇವರ್ ನಂಗೆ ಸಖತ್ ಇಷ್ಟ. ಮತ್ತೆ ಲಾಸ್ಟಿಗೆ ಕೊಡಿ, ಲಾಸ್ಟಿಗೆ ಹಾಕೊಡ್ತೀನಿ. ಅವಳು ಎಕ್ಸಾಮ್ ಅಟೆಂಡ್ ಮಾಡಬೇಕು. ಅವಳಿಗೆ ಡಿಸ್ಟರ್ಬ್ ಆಗಬಾರ್ದಂತೆ. ಒಂಚೂರು ಡಿಸ್ಟರ್ಬ್ ಆದ್ರೂ ಏನಪ್ಪಿ ಅದು ರಿಜೆಕ್ಟೆಡ್ ಅಂತ ಬಂದ್ಬಿಡುತ್ತಂತೆ. ಸೌಂಡ್ ಆಗಂಗಿಲ್ಲ ಅಂತೆ. ಪೀಸ್ಫುಲ್ ಜಾಗದಲ್ಲಿ ಕೂರ್ಬೇಕಂತೆ. ಕಂಡೀಷನ್ಸ್ ಅದೆಲ್ಲ ಸೌಂಡ್ ಆಗಂಗಿಲ್ಲ ಅಂತ. ಮನೆ ಕ್ಲೀನ್ ಮಾಡಿದ್ಲು ಬೆಳಗ್ಗೆನೆಲ್ಲನೂ. ನೋಡಿ, ಅವಳು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಇಡೀ ಮನೆ ಹರಡಿವಳೆ. ಎಲ್ಲ ಮಡ್ಚಿಟ್ಟವಳೆ. ಆ ಕಡೆದೇನು ತೊಗೊಂಡೋಗಲ್ಲ, ಈ ಕಡೆದು ಮಾತ್ರ ಒಟ್ಟಿಗೆಲ್ಲ ರೆಡಿ ಮಾಡ್ಕೊಂಡೈತೆ. ಅವಳು ಒಂಟಿಯಾಗಿ ಎಲ್ಲೂ ಇರ್ತಿರ್ಲಿಲ್ಲ. ಈ ಸರಿನೇ ಫಸ್ಟು ಟೈಮು ಅವಳನ್ನ ಬಿಟ್ಟಿರ್ತಾ ಇರೋದು. ಒಂಟಿಯಾಗಿ ಎಲ್ಲೂ ಕಳಿಸ್ತಾ ಇರಲಿಲ್ಲ. ಅಂದರೆ ಅವಳು ರಿಲೇಟಿವ್ಸ್ ಮನೆಗೆ ಹೋಗೋಳು ಅಷ್ಟೇ, ಅಮ್ಮನ ಮನೆಗೆ, ಅವ್ರ ದೊಡ್ಡಮ್ಮದಿರ ಮನೆಗೆ ಹೋಗೋಳು ಅಷ್ಟೇ. ಆದರೆ ಈಗ ಒಂಟಿಯಾಗಿ
ಹೆಂಗಿರ್ತಾಳಂತ ಗೊತ್ತಿಲ್ಲ. ಅಲ್ಲೊಕ್ಕಳು ಹೆಂಗೆ ಅನ್ಸುತ್ತವ? ಅವಳೇನಿರ್ತಾಳೆ, ಬ್ರಿಲಿಯಂಟ್ ಅವಳೆ, ಮೆಚೂರ್ಡ್ ಇದ್ದಾಳೆ. ಈಗ ಬ್ರಿಲಿಯಂಟು ಎಲ್ಲರೂ ನಂಬೋದದು ಮಂಗುನ್ ಥರ. ಈಗ ಒಂಚೂರು ಅರ್ಥ ಮಾಡ್ಕೊಂಡವಳೆ, ಅದಕ್ಕೆ ಸಖತ್ತಿ ಎಲ್ಲಾರನ್ನೂ ನಂಬಿಡೋಳು. ಅದಕ್ಕೆ ಅತಿಯಾಗಿ ಯಾರನ್ನೂ ನಂಬೋದಕ್ಕೆ ಹೋಗ್ಬೇಡ, ಯಾರ ಹತ್ರ ಎಷ್ಟು ಬೇಕು ಅಷ್ಟರಲ್ಲೇ ಇರು ಅಂತ ಹೇಳಿದ್ವಿ. ಊಟ ತಿಂಡಿ ಚೆನ್ನಾಗಿ ಮಾಡು, ಒಬ್ಬೊಬ್ಬಳೇ ಇರ್ತಾಳೆ ಅಂತ. ಏನಾದರೂ ಬೇಕು ಅಂದರೆ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಆರ್ಡರ್ ಮಾಡಿಸ್ಕೊ. ಏನಾದರೂ ಬೇಕು ತಿನ್ನಬೇಕು ಅನ್ಸಿದ್ರೆ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಆರ್ಡರ್ ಮಾಡಬೇಕು. ಐ ಡಿ ಕಾರ್ಡು ತೋರಿಸ್ಬೇಕು. ಹೊಟ್ಟೆ ಉರಿ ನೋಡಿ ಕಣ್ಣಲ್ಲಿ ನೀರು ತುಂಬ್ಕೊತಾವ್ರಿಗೆ. ಕಣ್ಬಿಡು. ಇಲ್ಲಪ್ಪ, ಈಗಲೆಲ್ಲ ನಾಳೆ ಹಿಂಗಿರಲಿ ಅನ್ಸುತ್ತೆ. ಸರಿ ಹತ್ತು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊ. ಅಯ್ಯೋ ಎಲ್ಲ ತಾಯಿಂದು ಅಷ್ಟೇ, ನಾನು ಒಬ್ಬಳೇ ಸ್ಪೆಷಲ್. ಅಯ್ಯೋ ನಮ್ಮಮ್ಮ ನಾವಿಲ್ಲಿ ಬರ್ಬೇಕಾದ್ರೆ ನಮ್ಮಮ್ಮ ಮಾಡಲ್ವ. ಇಷ್ಟು ವರ್ಷ ಆದ್ರೂ ಮದುವೆ ಆಗಿ ನಮಗೆ 25-26 ವರ್ಷ ಆಯಿತು ಮದುವೆ ಆಗಿ. 25 ವರ್ಷ ಕಂಪ್ಲೀಟು. ಈಗಲೂ ನಮ್ಮಮ್ಮ ಆಡುತ್ತೆ ಬರ್ಬೇಕಾದ್ರೆ. ಹಂಗೆ ಆಯ್ತು ಸುಮ್ಮನಿರು. ಅವ್ರ ಫ್ಯೂಚರ್ನ ಅವ್ರು ರೂಪಿಸ್ಕೊಳಕ್ಕಲ್ವಾ ಐತೆ ಇರೋದು. ಎಮೋಷ್ನಲ್ ಆಗಲಿ ಸುಮ್ಮನೆ. ಸ್ಟ್ರಾಂಗ್ ಆಗಿರ್ಬೇಕು ನಾವು, ಇಲ್ಲ ಅಂದರೆ ಅವಕ್ಕೂ ವೀಕ್ ಆಗ್ಬಿಡ್ತಾವೆ ಮಕ್ಕಳು. ಒಟ್ನಲ್ಲಿ ಅವಳ ಮುಂದೆ ಅಂತೂ ಹತ್ತಿಲ್ಲ ಅವಳು ಹಿಂಗೆ ಮಾಡ್ತಾಳೆ ಅಂತ. ಅವನ ಮುಂದೆ ಹೇಳಕ್ಕೆ ಹೋದ್ರೆ ಅದು ಅಷ್ಟೇ. ಇನ್ಮೇಲೆ ಅನುಷ ಇರಲ್ಲ, ಇನ್ನು ಏನೇ ಬೈಯಂಗಿದ್ರೆ ನನಗೆ ಬೈಯೋದಮ್ಮ. ಏನು ಬೈತೀನಪ್ಪ, ಮನೆ ಕೆಲಸ ಕಲ್ತ್ಕೊಂಡವಳು ಬೈದಿರೋದಕ್ಕೆ ಅವಳು ನೋಡು ಒಬ್ಬಳೇ ಹೋದ್ರು ನೋಡಿ ಫೇಸ್ ಮಾಡ್ಕೊತಾಳೆ. ನಿಂದೇ ನನಗೆ ಭಯ. ಆಯಿತು ಅಳ್ಬೇಡ ಸುಮ್ಮನಿರು, ನನಗೇನು ಬರಲ್ಲ ಅಂತ ಅಳ್ತಿದ್ದಾರೇನು ಅಮ್ಮ. ಕ್ಯೂಟಿ ಥರ ಕಾಣಿಸ್ತಿದ್ಯಲ್ಲ. ಏನು ಕ್ಯೂಟಿ ಚಿನ್ನಮ್ಮ, ಬೇಜಾರು. ಆಯ್ತು ಬಿಡು, ಆಮೇಲೆ ಮಾಡಿದ್ರೆ ಆಯ್ತು. ಆಯ್ತು ಸುಮ್ಮನಿರು ನೀನು. ಇದೇ ಮಾಡ್ಬೇಕು, ಈ ಥರದೇ ಮಾಡ್ಬೇಕು. ಸುಮ್ಮನಿರು. ಚೆನ್ನಾಗಿದ್ದೀನಿ. ಮನಸ್ಸಲ್ಲಿ ಏನಿದೆ ಅಂತ. ನಾನು ನಿನ್ನ ಮಗಳು, ನಿಮ್ಮ ಅವ್ವಿ ನಾನುವೆ. ವಯಸ್ಸು ಮಮ್ಮಿ ಅಂದರೆ ಅಮ್ಮ ಅಂತ. ಅದು ಹೆಂಗೆ ಕರೆಯುತ್ತದೆ ಗೊತ್ತಲ್ಲೇ ನಮ್ಮ ಮಕ್ಕಳು. ಅತಿಯಾಗಿ ಸೆಂಟಿಮೆಂಟ್ ಒಳ್ಳೆಯದಲ್ಲ ಅನ್ನೋದು ಒಂದೊಂದ್ಸರಿ ಅನಿಸುತ್ತೆ. ಅತಿಯಾಗಿ ಸೆಂಟಿಮೆಂಟ್ ಇಟ್ಕೋಬಾರ್ದು. ಗಾಯ್ಸ್ ಇದೆಲ್ಲ ಸುಳ್ಳು. ಅವರು ನಿಮ್ಗೆ ಹೇಳ್ತಾರೆ ಹೊರ್ತು ಅದು ಅವ್ರಿಗಿಲ್ಲ, ಅವರಲ್ಲಿಲ್ಲ ಅಷ್ಟೇ. ನೋಡಿ ಗಾಯ್ಸ್ ಹೆಂಗೆ ಕರೀತಾ ಇದ್ದಾರೆ. ನಾಳೆ ಆಗೋದೇ ಇಲ್ಲ, ಟೈಮೇ ಆಗಲಿಲ್ಲ ಅವಳಿಗೆ. ಅವ್ರಿಗೂ ಒಂದೇ ಸಮಯ ಎಕ್ಸಾಮ್ಗಳು ಇವೇ ಬಂತು, ನನಗೂ ಕೆಲಸ ಅಂತ. ಈಗ ನಾಳೆ ಸೋಮವಾರ ಬೇರೆ, ಅವ್ರದ್ದೆಲ್ಲ ಮುಗಿಸ್ಕೊಂಡು ನಾನು ಕರ್ಕೊಂಡೋಗಿ ಬಿಟ್ಟು ಅಮ್ಮ ಸಬ್ಬರ್ ಹತ್ರ ನೋಡಿ ಸಿಗ್ಬೋದೇನೋ. ಇಲ್ಲೆಲ್ಲ ಸಬ್ಬರ್ ಹತ್ರ ಸಿಗಲ್ಲ. ಸಬ್ಬರ್ ಹತ್ರ ಏನಿದಾವೆ ಸಿಗಲ್ಲ, ಅಲ್ಲಿಗೂ ಹೋಗೋಕ್ಕಾಗಲ್ಲ. ಅಯ್ಯೋ ಗಾಯ್ಸ್ ನಾವು ಬಂದಿರೋ ಜಾಗ ಅಂತೂ ಏನಂದ್ರೆ ಏನೂ ಇಲ್ಲ ಅನ್ಕೊಳ್ಳಿ. ಏನೊಂದು ನೆಟ್ಟಗೊಂದು ಸೊಪ್ಪಿನ ಅಂಗಡಿಗೆ ಹೋಗ್ಬೇಕು ಅಂದರೆ ಎಮರ್ಜೆನ್ಸಿಗೆ ಸಿಗಲ್ಲ. ಒಂದು ಸೊಪ್ಪು ತರಕಾರಿಗಳಾಗಲಿ ಕರೆಕ್ಟಾಗಿ ಏನು ಸಿಗಲ್ಲ. ನಂಗೆ ಅದೇ ಬೇಜಾರು. ನನಗೆ ಅಲ್ಲಿ NR ಮಾಲ್ ಇತ್ತು, ವಾಕಬಲ್ ಡಿಸ್ಟೆನ್ಸ್. ಮೇಟ್ಗಳ್ಳಿಯಲ್ಲಿ ಏನು ಅಷ್ಟಿರಲಿಲ್ಲ, ಬಟ್ NR ಮಾಲ್ನಲ್ಲಿ ವಾಕಬಲ್ ಡಿಸ್ಟೆನ್ಸ್ ಏನು ಬೇಗ ತಿನ್ಬೋದಿತ್ತು. ಮೇಟ್ಗಳ್ಳಿಯಲ್ಲಿ ಹೆಂಗಿತ್ತು ಅಲ್ಲಿ ಏನೂ ಇರಲಿಲ್ಲ ತಿನ್ನಕ್ಕೂ. ಮನೆ ಪಕ್ಕದಲ್ಲೇ ಇಟ್ಕೊಡ್ತಾರೆ. ಅಲ್ಲಿತ್ತಲ್ಲ ನಾವಿದ್ದಿದ್ದ ಪ್ಲೇಸಲ್ಲಿ NR ಮಾಲ್, ಅಲ್ಲಿ ಬಂಗಾರಪೇಟ್ ಶವರ್ಮ ಎಲ್ಲ ಚೆನ್ನಾಗಿ ಸಿಕ್ತಿತ್ತು. ಒಳ್ಳೊಳ್ಳೆ ಫುಡ್ಗಳು ಸಿಗೋದು ಸಿಟಿಲಿ ಓಡಾಡ್ದಂಗೆ ಅನಿಸ್ತಾ ಇತ್ತು ನಮಗೆ. ನರ್ಮಲ್ಲ ಇಲ್ಲಿ ಒಂದು ಸ್ವಲ್ಪ ಹಳ್ಳಿ ವಾತಾವರಣ ಥರ ಸಾಲೋದಕ್ಕೆ ನಮಗೆ ಇಲ್ಲಿ ಏನು ಅಂತ ಅವೈಲಬಲ್ ಇಲ್ಲ. ಒಂದು ತರಕಾರಿ ಸೊಪ್ಪು ರೇಷನ್ನೇ ಆಗಲಿ. ನಾನು ಜೀವ ಮಾಡಿರೋದ್ರಿಂದ ನೋಡಿ, ಜಿಯೋ ಮಾರ್ಟ್ ಇರೋದ್ರಿಂದ ನಾವು ಬಚಾವಾಗಿದ್ದೀವಿ ಅಷ್ಟೇ. ನನಗೆ ಜಿಯೋ ಮಾರ್ಟ್ ಇದ್ದಿದ್ರಿಂದನೇ ರೇಷನ್ ಎಲ್ಲ ಹೆಚ್ಚು ಕಮ್ಮಿ ನಾನು ಅದರಲ್ಲೇ ತರಿಸ್ಕೊತೀನಿ. ತರಕಾರಿಗಳೆಲ್ಲವೂ ಸಿಗಲ್ಲ, ಅದು ಬೇಜಾರಲ್ಲಿ. ಕೆಲವೊಂದೊಂದು ಸಿಗುತ್ತೆ. ಆಯಿತು ನೋಡಿ, ಜಿಯೋ ಮಾರ್ಟಿಂದ ನಿಮಗೆ ಎಲ್ಲಿ ಬೇಕಾದರೂ ಸಿಗುತ್ತೆ. ಗೈಸ್ ನೋಡಿ ಫೋಟೋ ಇತ್ತು ಅವಳು, ಅವಳದೇ ಅದು ಝೂಮ್ ತೋರಿಸ್ತು. ಒಳ್ಳೆಯದು ದಪ್ಪಕ್ಕೆ ಒಳ್ಳೆ ಕೆನ್ನೆ ನೋಡಿ ಹೆಂಗೈತೆ. ಈಗ ನೋಡಿ ಹೆಂಗೈತೆ. ಆ ಫೋಟೋ ತಂದಾಗ ಏನು ಖುಷಿ ಪಟ್ಟಿದ್ದೆ ಗೊತ್ತಾ? ಯಪ್ಪ ಅದು ತೆಗ್ಸಿ ಎಷ್ಟು ವರ್ಷ ಆಯ್ತು. ನಿನ್ಗೆ ಒಂದು ಫೋನ್ ಇಟ್ಬಿಟ್ಟಿದ್ರೆ ಅವ್ಯ ಫುಲ್ ಆಲ್ಬಾಂಬೆ ಆಗೋಗೋದು ಅನ್ಕೊಂಡು. ನಿಮ್ಮದು ಐತೆ ಒಂದೊಂದು, ಅದನ್ನು ನೀಟಾಗಿ ಒಂದು ಏಕೆಲ್ಲಿ ಮಾಡಿಸ್ಬಿಟ್ಟು ಎತ್ತಿಟ್ಬಿಡ್ಬೇಕು. ಅವು ಸಿಗಲ್ಲ ಮೆಮೊರೀಸ್ ಅವೆಲ್ಲ.
ನನಗೆ ಸಿಕ್ಕಿಲ್ಲ, ನಂದು ಒಂದು ಫೋಟೋನೂ ಇಲ್ಲ. ನಂದು ಚಿಕ್ಕ ವಯಸ್ಸದಲ್ಲಿ ಒಂದು ಫೋಟೋನೂ ಇಲ್ಲ. ಯಾರದ್ದು ಮದುವೆ, ನಮ್ಮ ಚಿಕ್ಕಪ್ಪಜಿರ್ ಮದುವೆದೆ ಅದಾದ್ರೆ ಆಲ್ಬಮ್ ನೋಡಬೇಕು ಅಂದ್ಕೊಂಬಿಟ್ಟಿದ್ದೀನಿ ನಾನು. ನಮ್ದು ಅಲ್ಲೇನಾದ್ರು ಸಿಗ್ಬೋದೇನೋ ಅಷ್ಟು. ಅಂದರೆ ಅವ್ರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ಲ ಚಿಕ್ಕದ್ರಲ್ಲಿ. ನಾನು ಹೆಂಗಿದೆ ಅನ್ಸುತ್ತೆ. ಪೀಸ್ನ ದಪ್ಪು ಕೊಟ್ಬಿಟ್ಟಿದ್ದಾರೆ, ಅದಕ್ಕೇನೆ ಸ್ವಲ್ಪ ಸಣ್ಣಕ್ಕೆ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದು ಕಬಾಬು ಮತ್ತು ಬಿರಿಯಾನಿ ಎರಡಕ್ಕೂ ತೀರಾ ದಪ್ಪ ಇದ್ದರೆ ಪೀಸು ಒಳಗಡೆ ಉಪ್ಪು ಖಾರ ಹಿಡಿಯಲ್ಲ, ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಇದು ರಾತ್ರಿಗೆ ಕಬಾಬ್ ಪೌಡರ್ ತರಿಸೋದು ಮತ್ತೆ ಇಲ್ವಾ ಈಗ ಕಬಾಬ್ ಮೊಟ್ಟೆನೂ ತರಿಸೋದು ಮತ್ತೆ ಅದೆರಡು ಆಮೇಲೆ ಹಾಂ ಇಲ್ಲ ಆಮೇಲೆ ಎಲ್ಲ ನೀಟಾಗಿರೋ ತೊಳೆದು. ಗಾಯ್ಸ್ ಏನು ಗೊತ್ತಾ, ನಾನಂತೂ ಇಲ್ಲಿ ಹುಡ್ಕುನ್ ಥರ ಓಡಾಡಬೇಕು ಗೈಸ್. ದಿನ ಎಷ್ಟು ಎಲ್ಲ ಸಾಮಾನು ಹಂಗೆ ತರಬೇಕು ನಾನು. ಯಪ್ಪ. ಮೇಡಮ್ ಪ್ಯಾಕಿಂಗ್ ಆಗ್ತಾ ಇದ್ದಾರೆ. ಮೇಡಮ್ ಆವಾಗಲೇ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದವ್ರು ಈಗ ಬಂದಿದ್ದೀರ. ಇದೆಲ್ಲೋ ಮೂಲೆಯಲ್ಲಿ ಬಿದ್ದಿತ್ತು ಇಷ್ಟು ದಿನ, ಇಷ್ಟು ವರ್ಷ, ಹೆಚ್ಚು ಕಮ್ಮಿ 3-4 ವರ್ಷ ಮಂತ್ರಾಲಯಕ್ಕೆ ತಗೊಂಡೋಗಿದ್ದು ಅನ್ಸುತ್ತೆ ಅದನ್ನ ಅಲ್ವಾ. ಬಟ್ಟೆಗಳೆಲ್ಲ ಜೋಡಿಸ್ಕೊತೈತೆ. ಮತ್ತೆ ಇನ್ನೇನು ಸಮಾಚಾರ, ಹೇಗೆ ಅನ್ನಿಸ್ತಾ ಇದೆ ಅಂದಿದ್ದಕ್ಕೆ ಹೋದ್ರಿ, ಈಗ ಹೆಂಗೆ ಅನ್ನಿಸ್ತೈತೆ ಹೇಳಿ ಪ್ಯಾಕ್ ಮಾಡ್ತಾ ಇರೋದು? ಬೇಜಾರಾಗತ್ತ? ಯಾಕೆ ಕಾರಣ ಹೇಳು. ನಿನಗೆ ಖುಷಿ ಅಲ್ವಾ, ನಿನಗೆ ಹಕ್ಕಿ ಥರ ಹಾರಾಡೋದಕ್ಕೆ ಇಷ್ಟ ಅಂತ ಅಂದ್ಬಿಟ್ಟು ಪಂಜರದೊಳಗೆ ಪಕ್ಷಿ. ಈಗ ನೀ ಎಲ್ಲೂ ಕಳಿಸ್ತಿರ್ಲಿಲ್ಲ ನನ್ನ ಅಂತ ಬಡ್ಕತಿದ್ದಲ್ಲ, ಈಗ ನೋಡೀಗ ಬಂತ ಟೈಮು. ಹಿಂಗೆ ಲೈಫು. ಇವಾಗ ನಾನು ಹಿಡಿದಿಟ್ಕೊಳಕ್ಕಾಗುತ್ತಾ? ಎಲ್ಲೂ ಕಳಿಸಲ್ಲ ನನ್ನ, ಎಷ್ಟು ಮಾತಾಡ್ತಿದ್ದೆ ಹೇಳು. ನೀಟಾಗಿ ಪ್ಯಾಕ್ ಮಾಡ್ಕೊ, ಬೆಡ್ಶೀಟ್ಗಳಿಟ್ಕೊ, ಬೆಡ್ ಸ್ಪ್ರೆಡ್ಗಳನ್ನ ಸಾಕು. ಒಂದು ಪಿಲ್ಲೋ ಇಟ್ಕೊ, ಪಿಲ್ಲೋ ಅಲ್ಲೇ ಇರುತ್ತೆ, ಕವರ್ ಇಟ್ಕೊಂಡ್ರೂ ಆಗುತ್ತೆ. ಒಂದು ಪಿಲ್ಲೋ ಇಟ್ಕೊಂಡವಳೆ, ಅವಳದೇ ಆದಂಥದ್ದು ಗಿಫ್ಟ್ ಅದುವೇ ಅಲ್ವಾ. ಅದು ಯಾವ್ದು ಹೇಳೋ ಚಾಲೆಂಜ್, ಯಾವುದು A to Z ಕಲರ್ ಚಾಲೆಂಜ್ ಏನೋ. ಕಲರ್ ಚಾಲೆಂಜ್ದು ಅದು ಈಗ ಯೂಸ್ ಆಯ್ತಾಯ್ತು ನಿಮಗೆ. ಬ್ರಷ್ ಕೊಟ್ಟಿದ್ನಲ್ಲ, ಹೌದಾ? ನಿಂದು ಮೇಕಪ್ ಸೆಟ್ ಎತ್ಕೊಳವಾ? ಅವ ನಂಗೂ ಇಟ್ಬಿಟ್ಟು ಹೋಗಿ ಎಲ್ಲ ಎತ್ಕೊಂಡು ಹೋಗ್ಬೇಡ. ಇದಿಟ್ಕೊಂಡವಳೆ ಲಿಪ್ಸ್ಟಿಕ್ ಪ್ಯಾಲೆಟ್ ಇಟ್ಕೊಂಬಿಟ್ಟು ಫುಲ್ಲು ಕ್ರೈಲಾನ್. ಇದಿಷ್ಟು ಯೂಸ್ ಮಾಡ್ತಾಳೆ, ಅವಳೇ ಯೂಸ್ ಮಾಡ್ತಿರೋದೀಗ ಇದಿಷ್ಟು. ನೋಡಿ ಎಷ್ಟು ಆಳ ಮಾಡಿಟ್ಟವಳೆ, ಎಲ್ಲನೂ ಯೂಸ್ ಮಾಡ್ಬಿಟ್ಟವಳೆ. ಒಸಿ ಹಾಕಳಲ್ಲ, ಪೇಂಟ್ ಒಳ್ಳೆ ಗೋಡೆಗೆ ಪೇಂಟ್ ಹೊಡೆದಂಗೆ. ಸ್ವಲ್ಪ ನನಗೂ ಇಟ್ಟವಳೆ ಫೆರಳಲ್ಲಿ ಎತ್ಕೋವೆ ಬಳೆ ಹಾಕು. ಅಲ್ಲಿ ಪಕ್ಕದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಐತೆ, ಮಧ್ಯೆ ಹೋಗ್ಬಿಡ್ಬಾ. ಅಲ್ಲೇ ಐತೆ, ಅಲ್ಲಿ ತೋರಿಸ್ತಿಲ್ವ ನಿನಗೆ? ಪಕ್ಕದ ಫ್ಲೈಓವರ್ ಪಕ್ಕದಲ್ಲೇ ಐತೆ, ಅಲ್ಲಿ ಹೋಗಲ್ಲಿಗೆ ಮನ್ಸಿಗೆ ಶಾಂತಿ ಸಿಗುತ್ತೆ. ಹೆಂಗೂ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ. ಜಂಕ್ಸ್ ಫುಡ್ಗಳನ್ನ ಸ್ವಲ್ಪ ಕಮ್ಮಿ ತಿನ್ನು. ಬೆಂಗಳೂರಲ್ಲಿ ಎಲ್ರೂ ನಂಬಕ್ಕೆ ಹೋಗ್ಬೇಡ ಜಾಸ್ತಿ, ಎಷ್ಟು ಬೇಕಷ್ಟಲ್ಲಿ ಇಟ್ಕೋ. ಓವರಾಗಿ ಯಾರನ್ನೂ ನಂಬೇಡ, ಎಲ್ಲೆಲ್ಲ ಹೋಗ್ಬೇಡ ಯಾರನ್ನೋ ನಂಬ್ಕೊಂಡು ಅಲ್ಲೋಗೋಣ ಬಾ ಇಲ್ಲೋನ ಹೋಗೋಣ ಬಾ ಅಂತ ಕರೆದ್ಮೇಲೆ ಜೊತೆಲಿರೋರ ಜೊತೆ ಜಸ್ಟು ಫ್ರೆಂಡ್ ಆಗಿರೋದು ಕಲಿ. ನೀನಾಗಿರೋ. ಈಗ ಹೋಗ್ತಾ ಇದ್ದೀರಾ, ಇದೇ ಅನುಷ ನಂಗೆ ಬೇಕು, ಇನ್ನೇನು ಹೇಳವ. ಆರೋಗ್ಯ ನೋಡ್ಕೊ, ಟೈಮ್ಗೆ ಊಟ ತಿಂಡಿ ಮಾಡು. ಅದೇ ಒಳ್ಳೊಳ್ಳೆ ಫುಡ್ ತಿನ್ನು ಅಷ್ಟೆ, ಯೋಚನೆ ಮಾಡಬೇಡ. ಇದ್ದೀವಿ ನಾವು, ಏನಾರು ಬೇಕಿದ್ರೆ ಫೋನ್ ಮಾಡು, ಎಮರ್ಜೆನ್ಸಿಗೆ ಫೋನ್ ಮಾಡು. ಬಂತು
ನಡೀರಿಗೆ ನಾನು ಹಾಕ್ಬಿಡ್ತೀನಿ ಏಕೆ ಸಾಕು ಹೇಳು ಡಿಸೈನ್ ಯಾರು ಮಾಡ್ಕೊಡ್ತಾರೆ ನೀ ಅವ್ಳ ಮಕ್ಳಿಗೆ ಪಿಜ್ಜಾ ಲ್ಯಾಪ್ಟಾಪ್ ಬೇಕು. ಯಾರು ಕೊಡ್ತಾರೆ ನನ್ನ ಜೊತೆ ಜಗಳ ಯಾರು ಆಡ್ತಾರೆ ಆಯ್ತು ಒಂದು ಟೈಮ್ ಅವೆಲ್ಲ ಎಜುಕೇಶನ್ ಅಂತ ಮುಗಿದಾಗ ಇವೆಲ್ಲ ಇದ್ದಿದ್ದೆ. ಗಂಡನ ಮನೆಗೆ ಕಳಿಸ್ಬೇಕಿತ್ತು, ಕೆಲಸಕ್ಕೆ ಕಳಿಸ್ತೀವಿ ಅಷ್ಟೇ ಅಲ್ವಾ ಈಗಿನ ಕಾಲದಲ್ಲಿ. ಹಲೋ ಮೇಡಮ್, ಏನಿ ಅನಿ ಸುಮ್ಮನಿರೀಗ. ಆಯ್ತು ಸುಮ್ಮನಿರೀಗ, ಹುಷಾರಾಗಿರು ಅಷ್ಟೇ. ನೀನೊಂಥರ ಸೆನ್ಸಿಟಿವ್ ಹುಡುಗಿ, ಅದೇ ಭಯ ನನಗೆ ಕಳ್ಸಕ್ಕೆ. ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿದೆಯಾ ಅಂತ ಅನಿಸ್ತು ಲಾಸ್ಟ್ ಟೈಮ್ ನಿನ್ನ ಜೊತೆ ಬಂದಾಗ. ಸಾಕು. ಪಾಪ ಅಳ್ತಾ ಇದ್ದದ್ದು. ಇಷ್ಟು ಚಿಕ್ಕ ಹುಡುಗಿ ಆದವಳು ಈಗ ಇಷ್ಟು ದೊಡ್ಡ ಹುಡುಗಿ ಆಗಿ ಹೋಗ್ತಿದ್ದಾಳೆ. ಬರೀ 12 ಜೊತೆ ತಗೊಂಡಿದ್ದವಳು ಅಷ್ಟಿತ್ತು. ಸಾಕು ಬಿಡಪ್ಪ ಸದ್ಯಕ್ಕೆ, ಆಮೇಲೆ ಮಕ್ಕಳಿದ್ದಲ್ಲಿ ಹೋದಾಗ ನಾನು ತಗೊಳ್ತೀನಿ. ಲ್ಯಾಪ್ಟಾಪು ನಾನು ತಗೊಂಡು ಹೋಗಲ್ಲ ಲ್ಯಾಪ್ಟಾಪ್ ಏನಿದೆ ಬೇಕು ತಗೊಂಡು ಹೋಗು. ಎಕ್ಸಾಮ್ ಇವತ್ತೇ ಅಟೆಂಡ್ ಮಾಡಿದ್ನಲ್ಲ ಅದನ್ನ ಮಾಡೋದಿದ್ರೆ ಬೇಕು ಅಂತ ಹೇಳಿದ್ರು ಅಲ್ಲಿ ವರ್ಕ್ಗೆ ಕಂಪ್ಯೂಟರ್ ಇರುತ್ತೆ ಲ್ಯಾಪ್ಟಾಪ್ ಏನಕ್ಕೆ ಅಲ್ಲಿ ನೀನು ಏನಾದ್ರು ಮನೇಲಿ ಏನಾದ್ರು ಕೆಲಸ ಹೋಗಿ ಮೂವಿ ಗಿವಿ ನೋಡು. ಇಲ್ಲ ಕಣಪ್ಪ ಏನಕ್ಕೆ ಅಲ್ಲಿ ಸಿಸ್ಟಮ್ ಇರುತ್ತೆ ಏನಕ್ಕೆ ಲ್ಯಾಪ್ಟಾಪು ಯಾವುದೇ ಕಂಪ್ನಿ ಆದರೂ ಅವರು ಇದ್ದಿದ್ರು ಲ್ಯಾಪ್ಟಾಪ್ ಅವ್ರದ್ದೇ ಕೊಡ್ತಾರೆ ನಮ್ಗೆ ಯೂಸ್ ಮಾಡೋಕ್ಕೆ ಇರಲ್ಲ ಅದು ಅವರೇ ಕೊಡ್ತಾರಾ? ಅಂದರೆ ಕೊಡೋದಿದ್ರೆ ಹೋಗಿ ಸ್ನಾನಕ್ಕೆ ಹೋಗೋಗಿದ್ರು ಟೈಮ್ ಆಯಿತು 6:30 ಆಗಲೇ ಒಳ್ಳೆ ಅಲ್ಲಿ ಸ್ನ್ಯಾಕ್ಸ್ ತಗೊಂಡೋಗಿ ಇಟ್ಕೋತೀನಿ. ಮಧ್ಯದಲ್ಲಿ ಹೊಟ್ಟೆ ಹಸಿದ್ರೆ ತಿನ್ನೋ. ಅಡ್ಜಸ್ಟ್ ಆಗ್ಬೇಕಲ್ಲ ನಿಮಗೆ. ಫಸ್ಟ್ ನೋಡೋದ ಬೇಕಂದ್ರೆ ತಗೊಂತೀನಿ.